ನಗುತ್ತಾ ಬಾಳು ನೀನು ನೂರು ವರ್ಷ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಏನಪ್ಪ ಫಸ್ಟಲ್ಲೇ ಯಾವುದು ಇದು ಕ್ಯೂಟ್ ಬೇಬಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಇದು ಬಂದ್ಬಿಟ್ಟು ನನ್ನ ಚಿಕ್ಕ ಮಗ. ಚಿಕ್ಕವರಿದ್ದಾಗೆ ನೋಡೋಕ್ಕೆ ಒಂಥರ ಮುದ್ದಾಗೆ ಕಾಣ್ತಾರಲ್ವ, ಅದನ್ನು ನೋಡೋಕ್ಕೇ ಒಂಥರ ಖುಷಿ ಕೊಡುತ್ತೆ. ಇವಾಗ ದೊಡ್ಡವರು ಆದಾಗ ನೋಡೋಕ್ಕಿಂತನೂ ಚಿಕ್ಕವರಾಗಿದ್ದಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ನನ್ನ ಮಗನ ಬರ್ತ್ಡೇ ದಿನದ ವಿಡಿಯೋ ಆಗಿರುತ್ತೆ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿನೂ ಸ್ವಲ್ಪ ಅರ್ಧ ವಿಡಿಯೋ ಹಾಕಿದ್ದೆ, ಇನ್ನು ಅರ್ಧ ವಿಡಿಯೋನ ಹಾಕಿರ್ಲಿಲ್ವಲ್ಲ, ಅದನ್ನು ಅಷ್ಟೇ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗನ ಬರ್ತ್ಡೇ ಟೈಮಲ್ಲಿ ನಾವು ಊರಿಗೆ ಹೋಗಿದ್ವಿ. ಅಂದರೆ ಊರಲ್ಲಿ ಪೂಜೆ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಪೂಜೆಗೆ 1ನೇ ತಾರೀಕು ಕೊಟ್ಟಿದ್ದು, 2ನೇ ತಾರೀಕು ನನ್ನ ಮಗನ ಬರ್ತ್ಡೇ ಇದ್ದಿದ್ದು. ಅಲ್ಲೇ ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಅಣ್ಣವರು ಇವನೇ ಲಾಸ್ಟ್ ಅಣ್ಣವರೆಲ್ಲನೂ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. 17 ಇಯರ್ಸ್ ಬ್ಯಾಕ್ ಎಲ್ಲಿ ಹುಟ್ಟಿದ, ಯಾವ ಮನೆಯಲ್ಲಿ ಹುಟ್ಟಿದ ಆ ಮನೆಯಲ್ಲೇ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾನೆ. ಬನ್ನಿ ನೋಡೋಣ ಎಲ್ಲಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೇ ಇನ್ನು ನಮ್ಮ ಮನೆಯಲ್ಲೇ ಅವತ್ತು ಪೂಜೆಗೆ ಹೋಗಿದ್ವಲ್ಲ, ಹೇಗಿದ್ರು ಅದು ಅಂದರೆ ಇದು ಡೇಟ್ ಮಿಸ್ ಆಯ್ತಿಲ್ಲ ಅಂದರೆ ಅವತ್ತೇ 2ನೇ ತಾರೀಕೇ ಪೂಜೆಗೆ ಇಟ್ಕೊಂಡಿದ್ದಿದ್ರು ಸರಿ ಹೋಗ್ತಾಯಿತ್ತು. ನಾರ್ಮಲಾಗಿ ನಾವು ಡೇಟ್ನ ಪೂಜೆಗೆ ಅಂತ ಫಿಕ್ಸ್ ಮಾಡಿದ್ರೆ ಅವತ್ತೇ ನನ್ನ ಮಗನ ಬರ್ತ್ಡೇನೂ ಇತ್ತು. ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ನೋಡಿ, 17 ಇಯರ್ಸ್ ಚಿಕ್ಕ ಮಕ್ಕಳು ಯಾವ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಬ್ಬ 3 ಡೇಸ್ ಬ್ಯಾಕ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು. ಯಾವ ಥರ ನಾಯಿಗೆ ಮರಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಇಬ್ಬರೂ. ಅವರಿಬ್ಬರಿಗೂ ಅಷ್ಟೇ 3 ಡೇಸ್ ಹೆಚ್ಚು ಕಡಿಮೆ. ಒಬ್ಬ ನಮ್ಮ ಅಕ್ಕನ ಮಗ ಬ್ಲೂ ಕಲರ್ ಶರ್ಟು ಅಭಿ ಅಂತ ಹೇಳ್ಬಿಟ್ಟು, ಅವನು ಬಂದ್ಬಿಟ್ಟು 29 ಜೂನ್ 29, ಇವನು ಜುಲೈ 2 ಹುಟ್ಟಿರೋಂಥವ್ರು. ಇಬ್ಬರೂ ನೋಡಿ ಯಾವ ಥರ ಆಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು ಅವತ್ತು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಇದ್ವಲ್ಲ, ಇನ್ನು ಅವರ ದೊಡ್ಡಪ್ಪ ಅವರು ಇಬ್ಬರೂ ಕೇಕ್ನ ತರಿಸಿದ್ರು. ಇನ್ನು ಅಲ್ಲೇ ಬರ್ತ್ಡೇ ಎಲ್ಲನೂ ಸೆಲೆಬ್ರೇಷನ್ ಅಂದರೆ ನಾವೇನು ಚಿಕ್ಕವಾಗಿಂದನೂ ಆ ಥರ ಗ್ರ್ಯಾಂಡಾಗಿ ಅದು ಮಾಡಬೇಕು ಇದು ಮಾಡಬೇಕು ಆ ಥರ ಏನೂ ಮಾಡಿಲ್ಲ. ಈಗೀಗನೇ ಆ ಥರ ಕೇಕ್ ಆದರೂ ಅವಾಗವಾಗ ಕಟ್ ಮಾಡಿಸ್ತಾ ಇದ್ದಿದ್ದು. ಮೊದಲಾದರೆ ಚಾಕ್ಲೇಟ್ ಅವರಪ್ಪ ಒಂದು 5 ರೂಪೀಸ್ಗೋ 10 ರೂಪೀಸ್ಗೋ ಚಾಕ್ಲೇಟ್ ತೆಗೆದು ಕೊಟ್ಬಿಟ್ಟು ಸುಮ್ಮನೆ ಇರ್ತಾಯಿದ್ರು. ಅಂದರೆ ನಾವೆಲ್ಲ ಯಾವಾಗಲೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ, ನಮಗೇನಕ್ಕೆ ಬಿಡು ಅನ್ನೋ ಆ ಥರ ನನಗೆ. ಇನ್ನು ಇವರು ಇವಾಗ ದೊಡ್ಡವ್ರು ಆಗ್ತಾ ಇದ್ದಾರಲ್ವ, ಇನ್ನು ಅದು ನಮ್ಮ ದೊಡ್ಡ ಮಗ ಏನೋ ಕೇಳಲ್ಲ, ನಮ್ಮ ಚಿಕ್ಕವನಂತೂ ಅವನು ಅದು ಇದು ಅಂತ ಇದು ಜಾಸ್ತಿ ಸರಿ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರ ಇನ್ನು ಅವರ ದೊಡ್ಡಮ್ಮ ಕೇಕ್ನ ತೆಗೆದು ಕೊಟ್ಟಿದ್ದರು. ಸರಿ ಅಂತ ಹೇಳ್ಬಿಟ್ಟು ಇದೇ ಮನೆಯಲ್ಲೇ 17 ಇಯರ್ಸ್ ಬ್ಯಾಕ್ ಅವನು ಹುಟ್ಟಿದ್ದು. ಸೇಮ್ ಡೇಟು ಸೇಮ್, ಈ ಸರಿ ಎಲ್ಲನೂ ಸೇಮ್ ಡೇಟು ಡೇ ಎಲ್ಲನೂ ಅಂದರೆ ಡೇಟ್ ಒಂದೇ ಸಲ ಬರುತ್ತೆ, ಡೇ ಅನ್ನೋದು ಒಂದೇ ಸಲ ಬಂದಿದೆ. ಇವತ್ತು ಬುಧವಾರನೇ ಆಗಿರುತ್ತೆ, ಮಂಗಳವಾರ ನೈಟು 1 ಮೇಲೆ ಹುಟ್ಟಿದಂಥದ್ದು. ಇನ್ನು ಬುಧವಾರ ಲೆಕ್ಕನೇ ಬರುತ್ತಲ್ವ, ಅವತ್ತೇ ನೋಡಿ ಅದೇ ಡೇಗೇ ಅದೇ ಡೇಟು ಅದೇ ಡೇ ಅದೇ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾನೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮತ್ತು ಇನ್ನೇನು ಪೂಜೆಗೆ ನಾಳೆದು ಹೋಗ್ಬೇಕು, ಆವಾಗ ನಾನು ಬರ್ತ್ಡೇ ದಿನ ಇಟ್ಕೋಬೇಕಾಗಿತ್ತು ನೀವು ಪೂಜೆನ ಅಂತ ಹೇಳ್ಬಿಟ್ಟು ಆವಾಗ ಹೇಳ್ತಾ ಇದ್ದ. ಇನ್ನು ಅವ್ರ ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ಇನ್ನು ಅವರ ಅಮ್ಮಮ್ಮ ಅವರ ಅಪ್ಪಪ್ಪ ಏನೋ ಅವರ ಇನ್ನು ಮೊಮ್ಮಕ್ಕಳು ಅಂದರೆ ಎಲ್ಲರಿಗೂ ಪ್ರೀತಿನೇ ಅಲ್ವಾ. ಅದರಲ್ಲೂ ಇನ್ನು ನಮ್ಮಮ್ಮ ಅಪ್ಪ ಅಂದರೆ ಸ್ವಲ್ಪ ಮಕ್ಕಳು ಅಂದ್ರೇ ಜಾಸ್ತಿನೇ ಇಷ್ಟಪಡ್ತಾರೆ. ಅದು ಯಾರ ಮಕ್ಕಳಾದರೂ ಆಗಲಿ, ಅಂದರೆ ಕೆಲವ್ರು ಇರ್ತಾರೆ, ಅಂದರೆ ಕೆಲವರಲ್ಲ ನಮ್ಮ ಮನೆಯಲ್ಲೇ ಹೇಳ್ತಾರೆ, ಮಕ್ಕಳನ್ನಾದ್ರೆ ಹಂಗೆ ನೋಡ್ತಾರೆ, ಗಂಡು ಮಕ್ಕಳಾದ್ರೆ ಹಿಂಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರು ಹೆಸರು ಇಡೋದವ್ರು ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ಏನು ಭೇದ ಭಾವ ತೋರಿಸೋದಿಲ್ಲ ನಮ್ಮಮ್ಮ ಅಪ್ಪ. ಇರೋ ತನಕ ಅಂದರೆ ಎಲ್ಲ ಮಕ್ಕಳು ಒಂದೇ ಥರ ಅಂತ ಹೇಳಿ
ನೋಡೋವಂಥದ್ದು. ಆದ್ರೂ ಕೆಲವರು ಆ ಥರ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಅವ್ರ ಕರ್ಮ ಅಂತ ಹೇಳಿ ಬಿಟ್ಬಿಡ್ಬೇಕು. ಮತ್ತು ನೋಡಿ ಇಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಕೇಕ್ನ ತಿನ್ನಿಸ್ಬಿಟ್ಟು ಹೋದರು. ಇನ್ನು ನಮ್ಮ ಅಪ್ಪ ಅಮ್ಮನಿಗೂ ತಿನ್ನಿಸ್ತಾ, ಇನ್ನು ನಾನು ಮಧ್ಯದಲ್ಲಿ ಬಂದು ತಿನ್ನಿಸ್ಬಿಟ್ಟು ಹೊಟ್ಟೋದೆ. ಇನ್ನು ಹೀಗೆ ಹೇಳ್ಕೊಂಡಿರ್ತಾಯಿದ್ರೆ ನೋಡ್ದಲ್ಲ, ಈ ಥರ ಅವನಿಗೂ ತುಂಬಾ ಖುಷಿಯಾಗಿತ್ತು. ನೋಡಿ ಬಟ್ಟೆ ಎಲ್ಲನೂ ಅದಕ್ಕೆ ಹಿಂದಿನ ದಿನವೇ ನಾವು ಸೋಮವಾರ ಅಲ್ವಾ ಹೋಗಿದ್ದಿದ್ದು, ಭಾನುವಾರ ನೈಟಲ್ಲೇ ತಗೊಂಬಂದು ಇಟ್ಕೊಂಬಿಟ್ಟಿದ್ದ. ಮತ್ತು ಸೋಮವಾರ ಕಾಲೇಜಿಗೆ ಹೋಗಿ ಮತ್ತು ಹಂಗೆ ಬಂದಿದ್ದಂಥದ್ದು. ರಜೆ ಎಲ್ಲನೂ ತಗೊಂಡು 2 ಡೇಸ್ ಏನೋ ರಜೆ ತಗೊಂಡಿದ್ದಾಯಿತು. ಇನ್ನೇನು ಮಾಡೋದು, ಅದು ಬೇರೆ ಅಮ್ಮಮ್ಮ ಊರು ಅಂದರೆ ಫೇವ್ರೆಟ್ ಅಲ್ವಾ. ಇನ್ನು ಇವನು ಬಂದ್ಬಿಟ್ಟು ನಮ್ಮ ಅಕ್ಕನ ದೊಡ್ಡ ಮಗ, ಅಂದರೆ ಇವನು ಅಂತ ಇದ್ದೀವಿ ಅಂತ ಏನು ಅಂದ್ಕೋಬೇಡಿ. ಇನ್ನು ಮಕ್ಕಳು ಅಂದರೆ ಎಲ್ಲರೂ ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತ ಎಲ್ಲ ಮಕ್ಕಳು ಒಂದೇ ನೋಡಿ. ಇವರಿಬ್ಬರೂ 3 ಡೇಸ್ ಹೆಚ್ಚು ಕಡಿಮೆ ಇಬ್ಬರು ಚಿಕ್ಕ ಮಕ್ಕಳು ಇವರೇ. ಇನ್ನು ನನ್ನ ದೊಡ್ಡ ಮಗ ಇನ್ನು ಹೋಗೋದು. ಈ ಥರ ಎಲ್ಲ ಇದ್ದಾವೆ. ನಾವು ಹೇಳಿದ್ರಲ್ಲ, ಇನ್ನು ನಮ್ಮ ಮಕ್ಕಳಲ್ಲಿ ಅಂದರೆ ಮಕ್ಕಳಲ್ಲಿ ನನ್ನ ಮಗನೇ ಲಾಸ್ಟ್ ಅವನು ಅಂತಲೇ ಹೇಳ್ಬೇಕು. ಇನ್ನು ಹುಡುಗ 3 ಡೇಸ್ ದೊಡ್ಡವನು ಅಷ್ಟೇ. ಇವರೊಬ್ಬರು ಹೆಚ್ಚು ಕಡಿಮೆ ಒಂದೇ ಇದೆ. ಏನಾದರೂ ಒಂದು ತಲೆಹರಟೆ ಮಾಡ್ತಾನೆ ಇರ್ತಾರೆ ಇಬ್ಬರೂ ಸೇರಿ. ಈ ಥರ ಎಲ್ಲ ಆಯಿತು. ಮತ್ತು ಇನ್ನು ಪಕ್ಕದ ಮನೆ ಅಕ್ಕವರು ಅಂದರೆ ಅವರೇನು ಹಾಗೆ ಮಾವಿನಕಾಯಿ ತೊಗೊಂಡು ಬಂದಿದ್ರು. ಅದೇ ನನ್ನ ಮಗನ ಗಿಫ್ಟಿನ ಅಂತಲೇ ಅಂದ್ಕೋಬೋದು. ಮತ್ತು ಅವ್ರಿಗೂ ಕೇಕ್ ಪೀಸ್ ಎಲ್ಲನೂ ಕೊಟ್ಟು, ಮತ್ತು ಇನ್ನು ಪಕ್ಕದಲ್ಲಿ ಎಲ್ಲನೂ ಇದ್ದರು ಮಕ್ಕಳು, ಅಂದರೆ ಅವ್ರೇನು ಬಂದಿರಲಿಲ್ಲ. ಅವ್ರಿಗೆಲ್ಲನೂ ನೋಡಿ ಪೀಸಸ್ ಮಾಡಿ ಎಲ್ಲನೂ ತಗೊಂಡೋಗಿ ಕೊಟ್ಟು ಬಂದಿದ್ದಂಥದ್ದು. ಇದೇ ನಮ್ಮ ಸಣ್ಣ ಸೆಲೆಬ್ರೇಷನ್ನು. ಅದೇನು ನಾವು ಆಗ ಮಾಡಬೇಕು ಈಗ ಮಾಡಬೇಕು ಅದು ಇದು ಅಂತೇನಿಲ್ಲ. ಮಕ್ಕಳ ಖುಷಿಗೋಸ್ಕರ ಸಣ್ಣ ಸೆಲೆಬ್ರೇಷನ್ ಮಾಡೋದು ಅಷ್ಟೇ. ಅದು ನಮ್ಮ ಚಿಕ್ಕವನಿಗಂತೂ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ಅವರ ದೊಡ್ಡಪ್ಪ ಕೇಕ್ನ ತರಿಸಿ ಈ ಥರ ಸೆಲೆಬ್ರೇಷನ್ ಮಾಡಿಸಿದ್ದಾಯಿತು. 17 ಇಯರ್ಸು ನೆನಪೂ ಇರುತ್ತೆ ಈ ಥರ ನಮ್ಮ ಮನೆ ಹತ್ರನೇ ಮಾಡಿರೋದು ಅಂತ ಹೇಳ್ಬಿಟ್ಟು. ಇದಾಗಿತ್ತು ನನ್ನ ಮಗನ ಬರ್ತ್ಡೇ ವಿಡಿಯೋ. ಇನ್ನು ನೆಕ್ಸ್ಟು ಈ ಹಿಂದಿನ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಸ್ಕಿಪ್ ಮಾಡಿದ್ದೆ ಅಲ್ವಾ, ಆ ವಿಡಿಯೋನ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ, ಹಾಗೆ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಇನ್ನೇನು ಟೈಮ್ ಬಂದ್ಬಿಟ್ಟು ಇನ್ನೇನು 3 o'clock ಆ ಥರ ಆಗ್ತಾ ಇರುತ್ತೆ. ಇಲ್ಲ, ಇವಾಗ ಟೈಮ್ ಬಂದ್ಬಿಟ್ಟು 2:13 ಆಗಿದೆ. ಇವಾಗ ನೋಡಿ, ಇವಾಗ ತಂದ್ಕೊಟ್ಟಿದ್ದಾರೆ ಬ್ಲೌಸು, ಸಾಯಂಕಾಲ ಬೇಕಂತೆ. 6 ಆ ಥರ ಬರ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಏನು ಇಲ್ಲ, ಅಂದರೆ ಹ್ಯಾಂಡ್ಸ್ಗೆ ಬಫ್ಫು ಇಡಬೇಕಂತೆ. ಹ್ಯಾಂಡ್ಸ್ಗೆ ಬಫ್ಫು, ಬ್ಯಾಕ್ ಹುಕ್ಸು ಅಂತ ಹೇಳಿ ಹೋದರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ನನಗೆ ಬೇರೆ ಯೂನಿಫಾರಮ್ ಇತ್ತಲ್ವ, ಅದು ಇತ್ತು, ಅದನ್ನು ಕಟ್ ಮಾಡಬೇಕಾಗಿತ್ತು. ಸರಿ, ಇನ್ನು ಅವರು ಬಂದು ಕೇಳಿದ್ರಲ್ವ, ನಾಳೆ ಫಂಕ್ಷನ್ ಇದೆಯಂತೆ, ಅದಕ್ಕೋಸ್ಕರ ಅದು ಬಂದ್ಬಿಟ್ಟು ಮಂಗಳವಾರ ಇದ್ದಿದ್ದು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾರೆ. ಅದಕ್ಕೆ ಇದನ್ನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಈ ಥರ ಬರುತ್ತೆ ಅರ್ಜೆಂಟಾಗಿ. ಬೇರೆ ಸ್ಟಿಚ್ ಮಾಡೋಕ್ಕೆ ತಗೊಂಡ್ರೆ ಅವು ಬಿಟ್ಟು ಇವು ಬರ್ತವೆ, ಏನು ಮಾಡೋಕ್ಕಾಗಲ್ಲ. ಇವುಗಳನ್ನೇ ತಗೋಬೇಕು ನಾನು ಸ್ಟಿಚ್ ಮಾಡೋದಕ್ಕೆ. ಏನು ಮಾಡೋದು ಅಷ್ಟೇ. ಲೈನಿಂಗ್ ಫ್ರೆಂಡ್ಸ್, ಈ ಕಲರ್ ತಗೊಂಡಿಲ್ಲ ನೋಡಿ ನಾನು, ಬರೀ ಇಂಥದೆಯಾ. ನವಿ ಬ್ಲೂ ಇದೆ, ಇನ್ನು ಅದೇ ಹಾಕಬೇಕು. ನೋಡಿ, ನನಗೆ ಈ ಬ್ಲೂ ಬೇಕಲ್ವಾ, ಅದು ತಗೊಂಡಿಲ್ಲ. ಅಲ್ಲಿ ಹೋದ್ರೆ ಕನ್ಫ್ಯೂಸ್ ಆಗೋಗ್ಬಿಡ್ತೈತೆ. ಈ ಸರಿ ಹೋದರೆ ಯಾವೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಮೊದಲು ಫೋಟೋ ಹಿಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾವಿದ್ದಾವೆ, ಯಾವ ಆಗೋಗಿದ್ದಾವೆ ಅಂತ ಮತ್ತೆ ಸರಿ ಆಗುತ್ತೆ. ಮೊನ್ನೆ ಹಾಗೆ ಅಂದ್ಕೊಂಡೆ, ಈ ಬ್ಲೂನೇ ಹಾಕ್ತೀನಿ. ಏನು ಮಾಡೋದು, ಇಲ್ಲ ಅದು ಆಗೋಗಿದೆ. ಇನ್ನು ಅರ್ಜೆಂಟ್ಗೆ ನೋಡಿ ಸರಿ ಹೋಗುತ್ತೆ, ಎರಡೂ ಅಡ್ಜಸ್ಟ್
ಹಾಕ್ಕೊಂತಾರೆ ಬಿಡಿ. ನಮ್ಮ ಹತ್ರ ಅವರು ಸಾಯಂಕಾಲನೇ ಬರ್ತೀವಿ ಅಂತ ಹೇಳಿದಾರಲ್ಲ, ಬ್ಯಾಕ್ ಹುಕ್ಸು ಏನಾದರೂ ಡಿಸೈನ್ ಆದರೆ ಇಡು ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ, ನನಗೆ ಈ ಥರ ಎಷ್ಟೇ ಅರ್ಜೆಂಟ್ ಆದರೂ ಮನೆಯಲ್ಲಿ ಈ ಥರ ಲೈನಿಂಗ್ಸ್ ಅದು ಇದು ಇದ್ದರೆ ಸ್ಟಿಚ್ ಮಾಡಿಬಿಡ್ತೀನಿ. ಮತ್ತು ಇದಕ್ಕೆ ಹೋಗ್ಬೇಕು ಅಂದರೆ ನನ್ನ ಮಗ ಬರೋ ತನಕ ವೆಯ್ಟ್ ಮಾಡಬೇಕು. ಆ ಥರ ನಾನು ಹೋಗೋದಕ್ಕೆ ಆಗೋದಿಲ್ಲ. ವಿಷಯ ಅಯ್ಯಯ್ಯೋ. ನೋಡಿ, ಈ ಥರ ಇದೆ ನನ್ನ ಕೆಲಸ. ಬೆಳಗ್ಗೆಯಿಂದ ಅದು ಇದನ್ನೇ ಸರೋಯ್ತು. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ನಮ್ಮವ್ರಿಗೆ, ಮತ್ತು ನಾನು ನನ್ನ ಮಗ ಪಡ್ಡು ಮಾಡ್ಕೊಂಡ್ವಿ. ಇನ್ನು ನಮ್ಮ ದೊಡ್ಡ ಮಗ ಇಲ್ಲ, ಊರಲ್ಲಿದ್ದಾನೆ. ಅವನಿಗೂ ಚಿತ್ರಾನ್ನ ಸರಿ ಹೋಗ್ತಾಯಿತ್ತು ಇದ್ದಿದ್ರೂ. ಈ ಥರ ಎಲ್ಲ ಇತ್ತು. ಈ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಯಾವ ಥರ ಮಾಡೋದು, ಹಾಗೆ ಪಡ್ಡು ಎಲ್ಲ ಮಾಡಿದ್ದು ಈ ಥರ ಎಲ್ಲನೂ ಹಾಕಿದ್ದೆ. ಅದರಲ್ಲೇ ಇದನ್ನ ಕಂಟಿನ್ಯೂಷನ್ ವಿಡಿಯೋನ ಮಾಡೋಣ ಅಂದರೆ ಅದರಲ್ಲೇ ಹಾಕೋಣ ಅಂದರೆ ಅದು ತುಂಬಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಟ್ ಮಾಡಿ ಹಾಕ್ತಾ ಇರೋಂಥದ್ದು. ಮತ್ತು ಅದು ಪಡ್ಡು ಎಲ್ಲ ಮಾಡಿ ತಿಂದಿದ್ದಾದಮೇಲೆ ಅದು ಈ ಥರ ಒಂದು ಬ್ಲೌಸು ಬೇರೆದನ್ನ ಸ್ಟಿಚ್ ಮಾಡ್ತಾ ಇದ್ದರೆ ಇನ್ನು ಅವರು ಅರ್ಜೆಂಟು ಅಂತ ಹೇಳ್ಬಿಟ್ಟು ಬೇರೆದನ್ನ ತೊಗೊಂಬಂದಿದ್ರು. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಏನೋ ನಮಗೋಸ್ಕರ ಅವರು ಹೊಲ್ದು ಕೊಡ್ತಾರಪ್ಪ, ನಾವು ಅರ್ಜೆಂಟಾಗಿ ಹೋದ್ರೂ ಅಂತ ಹೇಳ್ಬಿಟ್ಟು ಅದೇ ಕೆಲಸಕ್ಕೆ ಬಂದಿದ್ದಾರೆ. ಇನ್ನು ಅವರು ಬಂದಿರೋದಕ್ಕೋಸ್ಕರ ಆದರೂ ನಾವು ಹೊಲ್ದು ಕೊಡಬೇಕಲ್ವಾ, ಅದೇ ಥರನೇ ಸರಿ ಅಂತ ಹೇಳ್ಬಿಟ್ಟು ಹೊಲಿತಾ ಇದ್ದೀನಿ. ಇನ್ನು ಲೈನಿಂಗ್ಸು ಅವೆಲ್ಲನೂ ತೊಗೊಂಬಂದಿದ್ದೆ ಅಲ್ವಾ, ಹೇಳ್ದೆ ಅಲ್ವಾ, ಒಂಥರ ಅಲ್ಲಿ ಹೋದರೆ ಕನ್ಫ್ಯೂಸ್ ಆಗೋಗುತ್ತೆ. ಅದು ಬೇರೆ ಈ ಸರಿ ನಮ್ಮ ಅಕ್ಕ ಬಂದಿರಲಿಲ್ಲ, ನಾನು ಮಕ್ಕಳು ಮಾತ್ರನೇ ಹೋಗಿದ್ದಿದ್ದು. ನಾವು ಯೋಚನೆ ಮಾಡಿ ಇದು ಏನು ಎತ್ಕೊಳ್ಳೋಣ ಅನ್ನೋಷ್ಟರೊಳಗೆ ಅವರು ಅದು ಅಂತ ಹೇಳ್ಬಿಟ್ಟು ಅವರು ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ವ್ಯಾಪಾರ ಆಗಬೇಕಲ್ವಾ, ಎಳೆದು ಆಗ್ತಾ ಇರ್ತಾರೆ. ನಮಗೆ ಬೇಡ ಅಂದಿದ್ದೆಲ್ಲನೂ ಆ ಕನ್ಫ್ಯೂಸಲ್ಲಿ ಅದು ಬೇರೆ ಇನ್ನು ಈ ಕಡೆ ಬರಬೇಕಾಗಿತ್ತು ಅರ್ಜೆಂಟು ಅಂತ ಹೇಳ್ಬಿಟ್ಟು ಇದರಲ್ಲಿ ಆ ಥರ ಬೇಕಾಗಿರೋದನ್ನು ತಗೊಂಡು ಬಂದಿದ್ದಂಥದ್ದು. ನೋಡೋಣ ಮತ್ತೆ ಯಾವಾಗಾದರೂ. ಇನ್ನು ಈಗಾಗಲೇ ಅಷ್ಟು ಅಮೌಂಟನ್ನ ಸೆಟ್ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಿ. ನೋಡೋಣ, ಯಾವಾಗ ಸೆಟ್ ಆದರೆ ಆವಾಗ ತಗೊಂಡೋಗಿ ಇನ್ನು ಇರೋ ಈ ಲೈನಿಂಗ್ಸ್ನ ಬಿಟ್ಟು ಇಲ್ಲದೇ ಇರೋ ಲೈನಿಂಗ್ಸ್ನ ಫೋಟೋ ಹಿಡಿದು ತಗೊಂಡೋಗಿ ಎತ್ಕೊಂಬರ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅದರಲ್ಲೇ ಅಲ್ವಾ ನನಗೆ ಇದು ಅಷ್ಟು ಈ ಐಟಮ್ಸು ಅಂದರೆ ಸ್ಟಿಕ್ ಫ್ಯಾನ್ಸಿ ಐಟಮ್ಮು ಅದು ಇದುಗಿಂತನೂ ಅದೇನೋ ತಗೊತಾರೆ. ಅಂದರೆ ತುಂಬ ನಾನು ಇಡೋದೇ ಅದ್ರ ಪ್ರೈಸೇನೆ ಇಟ್ಟಿರ್ತೀನಿ. ಅಷ್ಟೊಂದು ಇದೇನು ತೊಗೊಂಡಿರಲ್ಲ ಲಾಭಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಅವರು ಇಷ್ಟು ಅಷ್ಟು ಅಂತೇಳಿ ಕಡಿಮೆ ತಗೊಂಡು ಆ ಥರ ಎಲ್ಲ ಹೇಳ್ತಾರೆ. ಇವಾಗ ಎಲ್ಲನೂ ಇದೆಲ್ಲನೂ ಜಾಸ್ತಿ ಆಗೋಗಿದೆ. ಅದಕ್ಕೆ ಇಲ್ಲಿ ಇಷ್ಟ ಅಂಗಡಿಯಲ್ಲ ಇಷ್ಟೇ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅವು ಐಟಮ್ಸ್ನ ತಗೊಂಡು ಲಾಸ್ ಮಾಡ್ಕೊಳ್ಳೋ ಬದಲು ಈ ಥರ ಲೈನಿಂಗ್ಸ್ ಆದರೂ ತೊಗೊಂಡ್ರೆ ಏನೋ ಬಟ್ಟೆ ಹೊಲಿಯೋಕ್ಕೆ ಅರ್ಜೆಂಟಾಗಿ ಹೊಲ್ಕೋಬೋದು ಅಂತ ಹೇಳಿ ನನ್ನ ಒಪಿನಿಯನ್ನು. ನಮ್ಮ ಅಕ್ಕನೂ ಅದೇ ಹೇಳೋದು. ಆ ಥರ ಹೇಳಿ ಈ ಥರ ತೊಗೊಂಬಂದಿದ್ದು ಹೇಳಿದೆ ಅಲ್ವಾ. ಇದಕ್ಕೂ ಸ್ವಲ್ಪ ಅಂದರೆ ಒಂದು 5 ಕಲರ್ಸ್ ತೊಗೊಳ್ಳೋಣ ಅಂತ ಹೋಗಿದ್ದು, ಅಲ್ಲಿ ನೋಡಿದ್ರೆ ಅದು 10 ಕಲರ್ಸ್ ಆಗೋಯಿತು. ಸರಿ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಅಮೌಂಟು ಒಂದು 5% ಕಡಿಮೆ ಬಂತು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನಿಗೆ ಕಾಲ್ ಮಾಡಿ ಹಾಕ್ಸ್ಕೊಂಡಿದ್ದಾಯಿತು. ಆ ಥರ ಇರುತ್ತೆ. ಇನ್ನು ಏನು ಮಾಡೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಮಾಡಿಕೊಂಡು ತಗೊಂಡು ಬಂದಿದ್ದಂಥದ್ದು. ಇನ್ನು ನೋಡಿದ್ರೆ ಅಯ್ಯೋ ಇವ್ರಿಗೇನಪ್ಪ ಇಷ್ಟೊಂದು ತಗೊಂಬಂದು ನಿಂತ್ಬಿಟ್ಟಿದ್ದಾರೆ, ಇದ್ರೆ ದುಡ್ಡು ಇಷ್ಟಿದೆ ಅಂತ ಅಂದ್ಕೊತಾರೆ. ಅಂದ್ಕೊಂಡ್ರು ಅಂದರೆ ಇರುತ್ತೆ, ಅದ್ರಾಗ ತಕ್ಕ ಮಟ್ಟಿಗೆ ಇದ್ದೇ ಇರುತ್ತೆ. ಆದರೂ ಅಷ್ಟೇ ಕಷ್ಟವೂ ಇರುತ್ತೆ ಅಂತ ಹೇಳಿ ತಿಳ್ಕೊಬೇಕು. ಬಟ್ಟೆ ಹೊಲಿಯೋದು ಈಸಿ, ಕೂತ್ಕೊಂಡಿದ್ದ ಹತ್ರ ಇಷ್ಟು ಬರುತ್ತೆ, ಒಂದು ಕಷ್ಟ ಬರುತ್ತೆ ಇಲ್ಲ ಅಂತೇಳಿ ಅಂದ್ಕೊತಾರೆ. ಅದು ಬೇರೆ ಇನ್ನು ನಾನು ವೀಡಿಯೋಗಳು ಅದು ಇದು ಹಾಕ್ತಾಯಿರ್ತೀನಿ. ನಾವು ನೋಡಿ ಇವ್ರು ಎಷ್ಟು ಹೊಲಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊತಾರೆ. ಹಾಗೆ ಈ ನಡುವೆ ನನಗೆ
ನನ್ನ ಮಕ್ಕಳಿಗೆ ಫೀಸು ಅಡ್ಜಸ್ಟ್ ಮಾಡೋದ್ರಲ್ಲೂ ಅರ್ಧ ಅಮೌಂಟ್ ಹೊರ್ಟೋಗ್ತಾಯಿದೆ ನಂದು. ಇನ್ನೇನು ಮಾಡೋದು, ಅವರು ಬೇಕು ಅಂತ ಇದು ಮಾಡಿದಾಗ ಕೊಡಲೇಬೇಕಾಗತ್ತೆ. ಇವ್ರಿಗೂ ಕಾತ್ಕೊಂಡಿರೋಕ್ಕೆ ಆಗೋದಿಲ್ಲ. ಅವ್ರಿಗೆ ಇಷ್ಟ ಬಂದಾಗ ಅವ್ರು ಕಟ್ಟೋಕೆ ನೋಡ್ತಾರೆ, ಆದರೆ ಇಲ್ಲಿ ಕಾಲೇಜಲ್ಲಿ ಅರ್ಜೆಂಟ್ ಮಾಡ್ತಾರಲ್ವ, ಇನ್ನು ಅದು ನೋಡ್ಕೊಂಡಿರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಕ್ಕಳಿಗೆ ಅಡ್ಜಸ್ಟ್ ಮಾಡಿಬಿಡ್ತಾ ಇದ್ದೀನಿ. ಆ ಥರ ಆಗ್ಬಿಡ್ತಾಯಿದೆ. ಈ ವಿಡಿಯೋಗಳೆಲ್ಲ ಬಂದ್ಬಿಟ್ಟು ನಾವು ಊರಿಗೆ ಹೋಗಿದ್ವಲ್ಲ, ಹೋಗೋಕ್ಕಿಂತ ಮುಂಚಿನ ವಿಡಿಯೋಗಳು ಅವೆಲ್ಲನೂ ಆಗಿ ಇದ್ದೋಗಿದ್ದಾವೆ ಅಂತ ಹೇಳ್ಬಿಟ್ಟು. ಇನ್ನು ಊರಿಗೆ ಹೋಗಿರೋ ವಿಡಿಯೋ ಮಾತ್ರ ಮೊದಲೇ ಆಗಿಬಿಟ್ಟಿದ್ದೀನಿ. ಮತ್ತು ಈ ಹಿಂದಿನ ವಿಡಿಯೋಗಳು ಇನ್ನೂ ಆಗಿ ಇದ್ದೋಗ್ತಾವಲ್ಲ ಅಂತ ಹೇಳ್ಬಿಟ್ಟು ಅವುಗಳನ್ನ ಇವಾಗ ಎಡಿಟ್ ಮಾಡಿ ಹಾಕ್ತಾ ಇರೋವಂಥದ್ದು. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ, ಹಾಗೂ ನನಗೂ ಮೆಮೊರೇಬಲ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಈ ಫೋಟೋ ಇದ್ರದ್ದು ಎಲ್ಲನೂ ಇವುಗಳನ್ನ ಹಾಗೆ ಇಟ್ಕೊಂಡ್ರೆ ಇದು ಬಂದ್ಬಿಟ್ಟು ಪೈಪಿಂಗ್ ಆಗುತ್ತೆ. ಅದು ಬಂದ್ಬಿಟ್ಟು ಅಂದರೆ ಇದು ಲೈನಿಂಗು ಬ್ಲೌಸಲ್ಲಿ ಸ್ಟಿಚ್ ಮಾಡಿದ್ರೆ ಕಟ್ ಮಾಡಿದ್ರೆ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಉಕ್ಸ್ ಪಟ್ಟಿಗಳಿಗಾಗತ್ತೆ. ಇದು ಕ್ರಾಸ್ ಬೆಲ್ಟು ಈ ಥರ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟ್. ಇದು ಬ್ಯಾಕ್ ಉಕ್ಸ್ ಅಂತ ಹೇಳಿದಾರಲ್ವ, ಆ ಥರ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಇದು ಈ ಥರ, ಇದಕ್ಕೂ ಅಷ್ಟೇ. ಇದು ಸ್ಲೀವ್ಸು ಬಫ್ಫು ಹೇಳಿದ್ದಾರೆ. ಮತ್ತು ಇದಕ್ಕೆ ಬ್ಲೌಸಲ್ಲಿ ಕಟ್ ಮಾಡ್ಕೊತೀವಲ್ಲ, ಆವಾಗ ಇದನ್ನು ಎಕ್ಸ್ಟ್ರಾ ಎಲ್ಲನೂ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲನೂ ಕಟ್ ಮಾಡಿ ಎತ್ಕೊಂಡು ಬಂದಿದ್ದೀನಿ. ಇನ್ನು ಹೊಲಿಬೇಕು. ಯಾವ ಥರ ಹೊಲಿತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಮತ್ತೆ ಅಂದರೆ ನಿಮ್ಗೆ ಯಾರಿಗಾದ್ರೂ ಡಿಸೈನ್ಸು ಯಾವ ಥರ ಹೊಲಿತೀನಿ, ಕಟ್ ಮಾಡೋದು ಯಾವ ಥರ ಕಟ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾನು ಅದನ್ನು ಡೀಟೇಲಾಗಿ ಹೇಳಿ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ. ಇನ್ನು ಆವತ್ತು ಸಾಯಂಕಾಲ ಆ ಥರ ಆಯಿತು. ಇನ್ನು ನನ್ನ ಮಗ ಇರ್ತಾನಲ್ವ, ಏನಾದರೂ ಒಂದು ಮಮ್ಮಿ ಅಂತ ಹೇಳಿ ರಾಗ ಎಳಿತಾ ಇರ್ತಾನೆ. ಇನ್ನು ಆವಾಗ ಏನು ಅಂತಂದರೆ ಅವ್ನಿಗೇನಾದರೂ ತಿನ್ನೋಕ್ಕೆ ಬೇಕು ಅಂತ ಹೇಳಿ ಅರ್ಥ. ಸರಿ ಅಂತೇಳ್ಬಿಟ್ಟು ಅವತ್ತು ಪಾನಿಪುರಿನ ತರಿಸಿದ್ವಿ. ಅದಕ್ಕೆ ಇನ್ನು ನನಗೆ ಇದೆಲ್ಲ ತಿನ್ನೋಕ್ಕಿಂತ ಅದು ಇದಿರುತ್ತಲ್ವ ಪೂರಿ, ಅವುಗಳನ್ನ ಎತ್ಕೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ತಿನ್ನೋದು ಇಷ್ಟ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿ ತಿನ್ನೋದಕ್ಕಿಂತನೂ ಇವತ್ತೆಲ್ಲ ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ. ಅದು ತುಂಬ ರೇರು. ನನಗೆ ಹೇಳ್ದೆ ಅಲ್ವಾ, ವಿಡಿಯೋಗಳು ಅವು ಇವು ನೋಡಿ ಅಷ್ಟು ಹೆಚ್ಚಾಗಿ ತಿನ್ನೋಕ್ಕೆ ಮನಸ್ಸು ಬರೋಲ್ಲ. ಸರಿ ಅಂತೇಳ್ಬಿಟ್ಟು ಯಾವಾಗ ಒಂದೊಂದು ಟೈಮೇ ಅಲ್ವಾ ಅಂತೇಳ್ಬಿಟ್ಟು ಆ ಥರ ಕಣ್ಣು ಮುಚ್ಕೊಂಡು ಆ ಥರ ತಿನ್ಬಿಡೋದು. ಇನ್ನು ನನ್ನ ಮಗನಿಗೆ ಈ ಥರ ಇರಬೇಕು. ಇನ್ನು ನಮ್ಮವ್ರು ಇರ್ತಾರೆ, ಅವ್ರಿಗೂ ಆಚೆ ತಿಂಡಿಗಳು ಏನು ತಿನ್ನಬಾರ್ದು ಅವರು. ಆ ಥರ ಏನಾದರೂ ಫ್ರೂಟ್ಸು ಈ ಥರ ಅಷ್ಟೇ ವಿನಃ ಈ ಥರ ಬೇಕ್ರಿ ಐಟಮು, ಆಚೆ ರೋಡ್ ಸೈಡ್ ಫುಡ್ಡು ಆ ಥರ ತಿನ್ನಬಾರ್ದು, ಅದು ಇದು ಅಂತೇಳಿ ಇದು ಮಾಡ್ತಾರೆ. ಇನ್ನು ಮಕ್ಕಳಿಗೆ ಆ ಥರ ಇದು ಮಾಡಲ್ವಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ ಏನಾದರೂ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವಾಗವಾಗ ಈ ಥರ ಒಂದೊಂದು ಟೈಮು ತರಿಸಿ ಕೊಡುವಂಥದ್ದು. ಇನ್ನು ನಮ್ಮ ಚಿನ್ನ ಇದೆಯಲ್ಲ, ಅದಕ್ಕೆ ಪೂರಿ, ಇದರಲ್ಲಿ ಪೂರಿ ಇರುತ್ತಲ್ಲ, ಪೂರಿ ಅಂದರೆ ಇಷ್ಟ. ಇನ್ನು ತಗೊಂಬಂದಮೇಲೆ ಅಲ್ಲಿ ತಿನ್ನೋದಿಲ್ಲ. ಇನ್ನು ಮನೆಗೆ ತೊಗೊಂಬಂದ್ಬಿಟ್ರೆ ಇನ್ನು ನಾವೆಲ್ಲನೂ ತಿನ್ಬೋದು ಅಂತೇಳ್ಬಿಟ್ಟು, ಇನ್ನು ಮನೆಗೆ ತೊಗೊಂಬಂದ್ಬಿಟ್ರೆ ಈ ಥರ ಒಬ್ಬೊಬ್ಬರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ರೆ ಇನ್ನು ನಮ್ಮ ಚಿನ್ನಾಗೂ ಭಾಗ ಅದರಲ್ಲಿ. ಅದಕ್ಕೂ ಅಷ್ಟೇ ಕೊಡ್ತಾ ಈ ಥರ ಆಗ್ತಾ ಇದೆ. ಏನಾದರೂ ಒಂದು ನನ್ನ ಮಗನಿಗೆ ಇದ್ದೇ ಇರಬೇಕು. ಅಂದರೆ ಊಟ ತಿನ್ನೋದು ಕಡಿಮೆ ಈ ಥರ ಕುರ್ಕುರು ತಿಂಡಿ ಅದು ಇದು ಅಂದರೆ ಇಷ್ಟಪಡ್ತಾನೆ. ಆ ಥರ ಸರಿಯಾಗಿ ಊಟ ಮಾಡ್ದೇನೆ ನೋಡಿ, ಉದ್ದ ಮಾತ್ರ ಎಷ್ಟು ಬೇಕೋ ಅಷ್ಟು ಬೆಳೆದಿದ್ದಾನೆ. ಹಾಯ್ ಫ್ರೆಂಡ್ಸ್, ನೋಡಿ ಇನ್ನೇನು ಇವಾಗ 6 o'clock ಆ ಥರ ಆಗೋಗಿದೆ. ಇನ್ನು ಆವಾಗಿಂದ ಕೆಲವೊಬ್ರು ಐಬ್ರೋಗೆ ಬರ್ತಾಯಿದ್ರು, ಹಾಗೆ ಇನ್ನು ಅದೊಂದು ಇದೊಂದು ಕೋಳಿ ಕಡೆ ಆ ಥರ ಎಲ್ಲನೂ ನೋಡಿಕೊಂಡು ಈ ಬ್ಲೌಸು ಅಷ್ಟೇ ಫಿನಿಶ್ ಆಗೋಯ್ತು. ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಇಷ್ಟು ಅದು ಹೇಳಿದರು ಜಾಸ್ತಿ ಹಾಕಕ್ಕೋ ಇದಕ್ಕೆ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಈ ಥರ ಹಾಕಿ ಡಿಸೈನು ಅಂದರೆ ನೋಡಿ ಇದು ಸಿಂಪಲ್ಲಾಗಿ ಆ ಥರ ಕೊಟ್ಟಿದ್ದೀನಿ. ಬ್ಯಾಕ್ ಹುಕ್ಸ್ಗೆ ಡಿಸೈನ್ ಅಷ್ಟೇನು ಹೆಚ್ಚಾಗಿ ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ ಬೋಟ್ ನೆಕ್ಕು
ಇದಕ್ಕೆ ಈ ಥರ ಫ್ರಂಟ್ಗೆಲ್ಲನೂ ಫುಲ್ಲು ಈ ಥರ ಲೇಸ್ ಹಾಕ್ಬಿಟ್ಟಿದ್ದೀನಿ. ಈ ಥರ ಬಂದಿದೆ. ಹಾಗೆ ಸ್ಲೀವ್ಸ್ ಬಫು ಇಡೋಕ್ಕೆ ಹೇಳಿದ್ರು, ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಈ ಥರ ಬಂದಿದೆ. ಹಾಗೆ ಸೆಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಏನೋ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು ಮೇಲೆ ಹೋಗಿ ಏನಾದರೂ ಕೆಲಸ ನೋಡ್ಕೋಬೇಕು. ಬನ್ನಿ ಹೋಗೋಣ. ನೋಡಿ, ಬ್ಲೌಸ್ ಬಂದ್ಬಿಟ್ಟು ಈ ಥರ ಇದೆ. ಇದು ಈ ಥರ ಬಂದಿದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಬಫು ಇಟ್ಟಿದ್ದೀನಿ. ಈ ಥರ ಬಂದಿದೆ.